ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ. ದ್ವಾದಶ ಸ್ತೋತ್ರ, ಪಂಚಮ ಸ್ತೋತ್ರದಲ್ಲಿ ದ್ವಿತೀಯ ಸ್ತೋತ್ರ. ಅಧಿಕ ಬಂಧಂ ರಂಧಯ ಬೋಧಾ ಛಿಂದಿಪಿಧಾನಂ ಬಂಧುರಮದ್ಧ ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ. ಅಧಿಕ ಬಂಧಂ ರಂಧಯ ಬೋಧಾತ್ ಛಿಂದಿ ಪಿಧಾನಂ. ಪಿಧಾನಂ ವಿಧಾನಂ ಅಂತ ಎರಡು ಪಾಠ ಇದೆ. ಬಂಧುರಂ ಅದ್ಧ ಅಂತ, ಬಂಧುರಂ ಅದ್ಧ. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ ಎಲ್ಲ ಸಂಬೋಧನದಲ್ಲಿ ಇದೆ. ಅಧಿಕ ಬಂಧಂ ರಂಧಯ. ಅಧಿಕ ಅಧಿಕ ಅಂತ ಸಂಬೋಧನ ಮಾಡ್ತಾರೆ. ಅಧಿಕ ಅಂದ್ರೆ ಏನು? ಸರ್ವೋತ್ತಮನೇ ಅಂತ ಅರ್ಥ. ಹೇ ಅಧಿಕ ಸರ್ವೋತ್ತಮನೇ, ಬಂಧಂ ರಂಧಯ, ನಮ್ಮ ಬಂಧನವನ್ನ ನೀನು ನಾಶಪಡಿಸು ಅಂತ ಅರ್ಥ. ಅಧಿಕ ಬಂಧಂ ರಂಧಯ. ಎಷ್ಟು ಚಂದ ಇದೆ ನೋಡಿ. ಬೋಧ ಜ್ಞಾನರೂಪ ಅಂತ ಅರ್ಥ. ವಾಸುದೇವ ಅಂತ ಪದ ಇದೆ. ಮೊದಲೇ ಹೇಳಿದ್ದಾರೆ ನೋಡಿ, ವಾಸುದೇವ ಪರಿಮೇಯ ಸುಧಾ. ಅಲ್ಲಿ ಅದನ್ನ ಇಲ್ಲಿ ಹಚ್ಕೋಬೇಕು. ಹೇ ವಾಸುದೇವ, ಎಲ್ಲ ಕಡೆ ವ್ಯಾಪ್ತನಾದವನೇ, ಹೊಸ ಆಚ್ಛಾದನೆ. ಬಲರೂಪತ್ವಾತ್ ಅಸುರೂಪತ್ವಾತ್ ಧಾತೋ ವಾಸುದೇವ. ತ್ವಂ ಅದ್ಧ. ಅದ್ಧ ಅಂದ್ರೆ ಚೆನ್ನಾಗಿ, ಅಂದ್ರೆ ನಿಶೇಷವಾಗಿ, ಯಾವುದು ಉಳಿಯದೆ. ಬಂಧಂ ರಂಧಯ, ಈ ಸಂಸಾರ ಲಕ್ಷಣ ಬಂಧನವನ್ನ ರಂಧಯ. ರಂಧಯ ಅಂದ್ರೆ ರಧಿ ದಾಹೆ ಇತಿ ಧಾತು. ರಧಿ ದಾಹೆ ಸುಡೋದು ಎಂಬ ಅರ್ಥದಲ್ಲಿ ಬರ್ತದೆ. ರಂಧಯ ಅಂದ್ರೆ ದಹ ಅಂತ ಅರ್ಥ. ಸುಡು, ಸುಟ್ಟಾಕು, ಹಾಗೆ ಅಂತ. ಬಂಧನಶೀಲವಾದ ಪಿಧಾನಂ ಅಥವಾ ವಿಧಾನಂ, ಕಾಮ್ಯಕರ್ಮಾನುಷ್ಠಾನಂ ಛಿಂಧಿ. ಆ ಬಂಧನಕ್ಕೆ ಕಾರಣ ಯಾವುದು? ಹಾಗೆ ಅಂದ್ರೆ ಕಾಮ್ಯಕರ್ಮಾನುಷ್ಠಾನ. ಫಲಾಪೇಕ್ಷೆಯಿಂದ ನಾವು ಒಂದು ಕರ್ಮವನ್ನು ಮಾಡೋದು, ಅದೇ ಮೂಲ ಕರ್ಮ. ಆಸೆ, ಕಾಮ್ಯಕರ್ಮ ಅಂದ್ರೆ ಅದೇ ಆಸೆ, ಆಸೆಯಿಂದ ಮಾಡೋದು. ಆ ಆಸೆಯನ್ನ, ಯಾವುದರಲ್ಲಿ ಆಸೆ? ಲೌಕಿಕದಲ್ಲಿ, ಲೋಕದಲ್ಲಿ ಆಸೆಯನ್ನ ಬಿಡಿಸು. ಲೌಕಿಕ ಆಸೆ ಇರಬಾರ್ದು. ಅದನ್ನೇ ಪ್ರಾರ್ಥನೆ. ಅಧಿಕ ಬಂಧಂ ರಂಧಯ ಬೋಧಾತ್ ಛಿಂದಿ. ಪಿಧಾನಂ ಪಾಠೆ ಬಂಧಂ ಕರ್ಮಬಂಧಂ. ಕರ್ಮಬಂಧವನ್ನು, ವಿಧಾನಂ ಅಂದ್ರೆ ಕಾಮ್ಯಕರ್ಮಾನುಷ್ಠಾನ ಅಂತ ಅರ್ಥ. ವಿಧಾನ ಅಂತ ಪಾಠ ಇಟ್ಟುಕೊಂಡ್ರೆ ಕಾಮ್ಯಕರ್ಮಾನುಷ್ಠಾನ. ಪಿಧಾನ ಅಂತ ಪಾಠ ಇಟ್ಟುಕೊಂಡ್ರೆ ಕರ್ಮಬಂಧ ಅಂತಾನೆ ಅರ್ಥ. ಅದನ್ನ ರಂಧಯ, ಅದರಿಂದ ಮೋಚಗೊಳಿಸು. ರಧಿ ಹಿಂಸಾಯಾಮ್ ಅಂತ ಒಂದು ಧಾತು ಇದೆ. ಬಂಧುರಂ, ಬಂಧುರಂ ಅದ್ಧ ಅಂತ ನಾವು ನೋಡಿದೀವಿ. ಕೊನೆಯಲ್ಲಿ ಇದೆ ನೋಡಿ, ಪಿಧಾನಂ ಬಂಧುರಂ ಅಂತ ನೋಡಿ. ಬಂಧುರ ಅಂದ್ರೆ ಏನು? ಹಾಗೆಂದ್ರೆ ನಾನಾ ಜನ್ಮಾಪಾದಕತ್ವೇನ ಬಂಧನ ಸ್ವಭಾವಂ ಪಿಧಾನಂ ಸ್ವರೂಪ ಆಚ್ಛಾದನ ರೂಪಂ ಅಜ್ಞಾನಂ. ನಮ್ಮ ಬಂಧನಕ್ಕೆ ಕಾರಣವಾದದ್ದು ಯಾವುದು? ಅಜ್ಞಾನ. ಅದನ್ನ ಬಂಧುರ. ನಾನಾ ಜನ್ಮಕ್ಕೆ ಆ ಬಂಧನಕ್ಕೆ ಕಾರಣವಾದ ಸ್ವಭಾವ, ಸ್ವರೂಪಾಚ್ಛಾದನೆ, ಜ್ಞಾನ ಇಲ್ಲ ನಮಗೆ. ಆ ಅಜ್ಞಾನವನ್ನ ಛಿಂದಿ, ನಾಶಯ. ಎಷ್ಟು ಚಂದ ಇದೆ ನೋಡಿ ಸ್ತೋತ್ರ. ಛಿಂದಿ, ನಾಶಯ, ಹಾಗೆ ಅಂತ ಅರ್ಥ. ಅಧಿಕ ಬಂಧಂ ರಂಧಯ ಬೋಧಾತ್ ಛಿಂದಿ ಪಿಧಾನಂ ಬಂಧುರಂ ಅದ್ಧ. ಅಲ್ಲಿ ಬೋಧ ಅಂತ ಇದೆ. ಬೋಧಾತ್ ಛಿಂದಿ. ಬೋಧ ಅಂದ್ರೆ ಜ್ಞಾನರೂಪ ಅಂತನೂ ಅರ್ಥ.
ಇನ್ನು ಎರಡನೇ ಲೈನು ಕೇಶವ ಕೇಶವ ಹಾಗೆ ಅಂತ ಇದೆ. ಅಥ ಕೇಶಂ ಸ್ತೌತಿ ಕೇಶವ ಇತಿ. ಇಲ್ಲಿ ಕೇಶವ ಎಂಬ ಅದರಲ್ಲಿ ಅಲ್ಲಿ 3 ಪದ ಇದೆ. ಕ ಈಶ ವ ಹಾಗೆ ಅಂತ. ಅಂದ್ರೆ ಏನರ್ಥ? ಕ ಅಂದ್ರೆ ಬ್ರಹ್ಮದೇವ ಅಂತ ಅರ್ಥ, ಚತುರ್ಮುಖ ಬ್ರಹ್ಮದೇವರು. ಈಶ ಅಂದ್ರೆ ರುದ್ರದೇವರು. ಕ ಪ್ಲಸ್ ಈಶ ಸೇರಿ ಕೇಶ ಅಂತ ಆಯ್ತು. ಅವರನ್ನ ವರ್ತಯತಿ ಇತಿ ಕೇಶವ. ಕೇಶ ಅದು ಒಂದು ಅರ್ಥ, ಅಂದ್ರೆ ಅವರನ್ನ ಪ್ರೇರಣೆ ಮಾಡ್ತಾನೆ, ಅವರನ್ನ ಕಂಟ್ರೋಲ್ ಮಾಡ್ತಾನೆ ಎಂಬ ಅರ್ಥದಲ್ಲಿ ಬರ್ತದೆ ಕೇಶವ. ಹಾಗೆ ಅಂದ್ರೆ ಬ್ರಹ್ಮರುದ್ರಾದಿಗಳನ್ನ ನೇಮನ ಮಾಡತಕ್ಕ ರೂಪ ಅಂತ ಅರ್ಥ ಕೇಶವ. ಅಥವಾ ಕೇಶಾನ್ ಶಿರೋರುಹಾನ್ ತದುಪಲಕ್ಷಿತಾನ್ ನಖಾದೀಂಶ್ಚ ವರ್ತಯತಿ ಅಹೇತ್ಯೇನೆ ಅಹೇಯತ್ವೇನ ಸ್ಥಾಪಯತಿ ಇತಿವ ಕೇಶವ. ಆ ಕೇಶ ಅಂದ್ರೆ ಕೂದಲು, ಅದು ಉಪಲಕ್ಷಣೆಯ ನಖ, ಕೇಶ ನಖ ಇದನ್ನೆಲ್ಲ ಚೆನ್ನಾಗಿ ಬೆಳೆಸಿಕೊಂಡವ ಅಂತ ಅರ್ಥ. ಕೇಶೌ ಶುಕ್ಲ ಕೃಷ್ಣ ಲಕ್ಷಣವು ವರ್ತಯತಿ ಭೂಮೌ ರಾಮಕೃಷ್ಣಾದಿ ರೂಪೇಣ ಸಂಚಾರಯತಿ ಇತಿವ ಕೇಶವ. ನೋಡಿ, ಕೇಶೌ ಅಂದ್ರೆ ಏನರ್ಥ? 2 ಕೂದಲುಗಳು ಅಂತ ಅರ್ಥ. ಯಾವುದು 2 ಕೂದಲುಗಳು? ಒಂದು ಬಿಳಿ ಕೂದಲು, ಒಂದು ಕಪ್ಪು ಕೂದಲು. ಬಿಳಿ ಕೂದಲು ಬಲರಾಮನಲ್ಲಿ ಸೇರಿತ್ತು, ಕಪ್ಪು ಕೂದಲು ಸ್ವತಃ ಕೃಷ್ಣ. ಆ ರೀತಿಯಾಗಿ ರಾಮಕೃಷ್ಣಾದಿ ರೂಪಗಳಿಂದ ಸಂಚಾರಯತಿ ಇತಿವ ಕೇಶವ. ಆ ರೀತಿಯಾಗಿ ಕೂಡ ಕೇಶವ ಅಂತ ಅರ್ಥ ಬರುತ್ತದೆ. ಇನ್ನೊಂದು ಅರ್ಥ ಬರೀತಾರೆ, ಕೆ ಅಂದ್ರೆ ಪ್ರಳಯ ಜಲ, ಕ ಅಂದ್ರೆ ನೀರು. ಪ್ರಳಯ ಜಲೇಶಂ ಸುಖಂ ವರ್ತಯತಿ ಸ್ವಸ್ಮಿನ್ ಪ್ರವರ್ತಯತಿ. ಪ್ರಳಯ ಕಾಲದಲ್ಲಿ ಆನಂದವಾಗಿ ಇರ್ತಾನೆ, ಅದರಿಂದ ಪರಮಾತ್ಮನಿಗೆ ಕೇಶವ ಅಂತ ಅರ್ಥ. ಕಾ ಅಂದ್ರೆ ಕಷ್ಟ. ಹೇಗಿದೆ ನೋಡಿ ಕೇಶವ. ಕಾ ಅಂದ್ರೆ ಕಷ್ಟ. ವಿಷ್ಣು ಅಪೇಕ್ಷೆಯ ನಿಕೃಷ್ಟ ಬ್ರಹ್ಮರುದ್ರಾದಯ. ವಿಷ್ಣುವಿಗಿಂತ ಕೆಳಗೆ ಇರತಕ್ಕವರು ಬ್ರಹ್ಮರುದ್ರಾದಿಗಳು. ಅವರಿಗೆ ಈಶ ಪರದೇವತಾ ಯೇಷಾಂತೆ ಕೇಶಾಹ ವಿಷ್ಣು ಅಭಕ್ತಾಹ ಅಂತ ಅರ್ಥ. ವಿಷ್ಣುವಿನಲ್ಲಿ ಭಕ್ತಿ ಇಲ್ಲದವರು ಅಂತ. ದೇವತಾಂತರ ಭಕ್ತ ಅಷ್ಟೇ ಇತ್ತಿದೆ. ಬ್ರಹ್ಮರುದ್ರಾದಿಗಳೇ ಪ್ರಧಾನ ದೇವತೆ ಅಂತ ಇಟ್ಟುಕೊಂಡವರು ಅವರು ವಿಷ್ಣು ಅಭಕ್ತಾಹ, ವಿಷ್ಣು ಸರ್ವೋತ್ತಮ ಅಂತ ಹೇಳುವವರಲ್ಲ. ತಾನ್ ವರ್ತಯತಿ ಅಂತವರಿಗೆ ಯಾವುದು ಗತಿ? ಅಂದೇ ತಮಸಿ ಸಂಚಾರಯತಿ. ವರ್ತಯತಿ ಅಂದ್ರೆ ಏನು? ಸಂಚಾರಯತಿ ಅಂತ ಅರ್ಥ. ಅದರಿಂದ ಪರಮಾತ್ಮನಿಗೆ ಕೇಶವ ಅಂತ. ಎಷ್ಟು ಚಂದ ಇದೆ ನೋಡಿ. ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಅಂದಂತಮೋ ನಿಯತಮೇತಿ ಹರಾಭಕ್ತಃ ಭಕ್ತೋಪಿ ಕಂಜಜ ಗಿರೀಶ ಮುಖೇಶ್ವಪಿ ಹಾಗೆ ಅಂತ. ಯಾರು ಹರಿಯಲ್ಲಿ ಭಕ್ತಿ ಮಾಡೋದಿಲ್ಲ ಅವರು ನಿಯಮೇನ ತಮಸ್ಸಿಗೆ ಹೋಗ್ತಾರೆ. ಅಷ್ಟು ಮಾತ್ರ ಇಲ್ಲ, ಬ್ರಹ್ಮರುದ್ರಾದಿಗಳಲ್ಲಿ ಯಾರು ಸರ್ವೋತ್ತಮತ್ವೇನ ಭಕ್ತಿ ಮಾಡ್ತಾರೆ ಅವರು ಕೂಡ ಹೋಗ್ತಾರೆ ಅಂತ ಅರ್ಥ. ಇನ್ನೊಂದು ಅರ್ಥ, ಕೇಶಾಹ ಪ್ರಶಸ್ತಾಹ ಅಸ್ಯ ಸಂತಿ ಇದಿವ ಕೇಶವ. ಪ್ರಶಸ್ತವಾಗಿ ಯಾರಲ್ಲಿ ಇದೆಯೋ ಅವರು ಕೇಶವರು ಅಂತ. ಇದು ಪರಮಾತ್ಮನಲ್ಲಿ ಎಲ್ಲವೂ ಪ್ರಶಸ್ತವಾಗಿದೆ. ಜ್ಞಾನ ಬಲ ಎಲ್ಲವೂ ಕೂಡ ಪೂರ್ಣವಾಗಿ ಹೇರಳವಾಗಿದೆ ಅಂತ ಅರ್ಥ. ತಸ್ಯ ಸಂಬುದ್ಧೇಹೇ ಕೇಶವ ಹಾಗೆ. ಈ ರೀತಿಯಾಗಿ 5-6 ಅರ್ಥಗಳನ್ನ ಬರೆದಿದ್ದಾರೆ ವಿಶ್ವಪತಿ ತೀರ್ಥ. ತುಂಬಾ ಚಂದ ಇದೆ ಇದು. ಕೇಶವ ಕೇಶವ ಅಂತ 2 ಬಾರಿ ಕರೀತಾರೆ. ಶಾಸಕ ಅಂತ ಸಂಬೋಧನ. ಶಾಸಕ ಅಂದ್ರೆ ಶಾಸ್ತಿ, ಶಾಸನ ಮಾಡುತ್ತಾನೆ ಅಂದ್ರೆ ಒಂದು ರಾಜ ಹೇಗೆ ಪ್ರಜೆಗಳನ್ನ ಶಾಸನ ರೂಲ್ಸ್ಗಳನ್ನೆಲ್ಲ ಹಾಕಿ ನಿಯಮನ ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ, ಅದೇ ತರ ಪರಮಾತ್ಮನು ಕೂಡ ಮನಃ ಪ್ರೇರಕ, ಇಂದ್ರಿಯ ಪ್ರೇರಕನಾಗಿದ್ದು ನಮ್ಮನ್ನ ನಿಯಮನ ಮಾಡ್ತಾನೆ. ಶಾಸಕ ತತ್ ಸಂಬುದ್ಧೇಹೇ ಹೇ ಶಾಸಕ ಹಾಗೆ ಅಂತ ಅರ್ಥ. ದುಷ್ಟಾನಾಂ ಶಿಕ್ಷಕ ಅಂತ ಒಂದು ಅರ್ಥ ಇದೆ. ದುಷ್ಟರನ್ನ ಶಿಕ್ಷಣೆ ಮಾಡುವವನೇ ಹಾಗೆ ಅಂತ ಅರ್ಥ. ಶಾಸು ಅನಿಷ್ಟವು ಅಂತ ಧಾತು. ಇನ್ನು ಪಾಶಧರಾರ್ಚಿತ ಹಾಗೆ. ಪಾಶಧರ ಅಂದ್ರೆ ಹಗ್ಗವನ್ನ ಕೈಯಲ್ಲಿ ಹಿಡಿದವ ಅಂತ ಅರ್ಥ. ಯಾರು? ವರುಣದೇವರು ಅಂತ ನೋಡಿ. ಪ್ರಚೇತ ವರುಣ ಪಾಶಿ ಹಾಗೆ ಅಂತ ವರುಣನಿಗೆ ಪಾಶಿ ಅಂತ ಹೆಸರಿದೆ. ಕೈಯಲ್ಲಿ ಪಾಶವನ್ನು ಹಿಡ್ಕೊಂಡಿದ್ದಾನೆ, ಅದೇ ಹೋಗಿ ಪಾಚಿ ಆಗಿದೆ. ಪಾಶಿ ಪಾಶಿ ಅದು. ತೇನ ಅರ್ಚಿತ ಆದ್ರೆ ಆ ವರುಣನಿಂದ ಪೂಜಿಸಲ್ಪಟ್ಟವ ಅಂತ ಅರ್ಥ. ಅಲ್ಲ, ವರುಣ ಎಲ್ಲಿ ಪರಮಾತ್ಮನನ್ನು ಪೂಜೆ ಮಾಡಿದಂಗೆ ರಾಮಾಯಣ ಕಾಲದಲ್ಲಿ ಕೇಳ್ತೀವಿ ನೋಡಿ. 2 ಘಟನೆ ಹೇಳ್ತಾರೆ.
ಇವರು ವಿಶ್ವಪತಿ ತೀರ್ಥರು ನಂದಗೋಪಂ ಆನೇತುಂ ವರ್ಣಲೋಕಂ ಶ್ರೀಕೃಷ್ಣೇ ಗತೆ ಸತಿ ತೇನ ಪೂಜಿತಃ ಅಂತ ಬರೀತಾರೆ. ಒಂದ್ಸಲ ಸಾಧನೆ ದ್ವಾದಶಿ ನಂದಗೋಪ ನದಿ ಯಮುನಾ ತೀರಕ್ಕೆ ಅಂತ ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ವರುಣದೇವರ ಕಿಂಕರರು ಅವನನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ, ವರ್ಣಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ನಂದನನ್ನು. ಎಲ್ಲ ಪಾರಣೆ ಆಯ್ತು, ಟೈಮ್ ಆಯ್ತು ಪಾರಣೆಗೆ. ನಂದಗೋಪ ಸ್ನಾನಕ್ಕೆ ಅಂತ ಹೋದವ, ಬಂದಿಲ್ಲ, ಎಲ್ಲರೂ ಹುಡುಕ್ತಾರೆ. ಆಗ ಕೃಷ್ಣ ತಾನು ಹೋಗಿ ನದಿಯಲ್ಲಿ ಮುಳುಗಿ ನೋಡ್ತಾನೆ, ಅಲ್ಲಿ ಯಾರು ಇಲ್ಲ. ಮತ್ತೆ ಅಲ್ಲಿಂದ ವರ್ಣಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಕೃಷ್ಣ ಬಂದಾಗ ವರುಣದೇವರು ಕೃಷ್ಣನನ್ನ ಪೂಜೆ ಮಾಡಿ ಕ್ಷಮೆಯಾಚನೆ ಮಾಡ್ತಾರೆ. ಗೊತ್ತಿಲ್ಲದೆ ನನ್ನ ಭೃತ್ಯರು ನಿನ್ನ ತಂದೆ ಎಂದು ಗೊತ್ತಿಲ್ಲದೆ ಕರ್ಕೊಂಡ್ಬಂದ್ಬಿಟ್ರು, ಕರ್ಕೊಂಡು ಹೋಗು ನಂದಗೋಪನನ್ನ ಹಾಗೆ ಅಂತ ಹೇಳ್ತಾರೆ. ಇದನ್ನ ಯಾಕೆ ಹೇಳಿದ್ರು ಹಾಗೆ ಅಂದ್ರೆ, ನೋಡಿ, ಪರಮಾತ್ಮ ವರುಣಾದಿಗಳಿಂದಲೂ ಕೂಡ ಪೂಜ್ಯನಾಗಿದ್ದಾನೆ ಹಾಗೆ ಎಂಬ ಅದನ್ನು ತಿಳಿಸಿಕೊಡುವುದಕ್ಕಾಗಿ. ನಂದಗೋಪ ಹೇಳ್ತಾನೆ, ನಾನು ನೋಡ್ತಾ ಇದ್ದೆ, ನಂದಗೋಪ ನೋಡ್ತಾ ಇದ್ದಾನೆ. ಕೃಷ್ಣ ಬಂದ ಕೂಡಲೇ ವರುಣದೇವರು ಎದ್ದು ನಿಂತು ಪೂಜೆ ಮಾಡಿ ಸತ್ಕಾರ ಮಾಡಿದ್ದು ನೋಡಿ ಆಶ್ಚರ್ಯ ಆಯ್ತಂತೆ. ಏನೋ ಸಾಮಾನ್ಯ ಮಗು ಕೃಷ್ಣ ನನ್ನ ಮಗ ಅಂತ ತಿಳ್ಕೊಂಡಿದ್ದ ನಂದಗೋಪ. ಮಧ್ಯ ಮಧ್ಯದಲ್ಲಿ ಆತರ ನೆನಪಿತ್ತು ದೇವರು ಅಂತ, ಮಧ್ಯದ ಮಗ ಅಂತ ನೆನಪಿಸ್ಕೊಂಡಿದ್ದ. ಆ ರೀತಿಯಾಗಿ ನಂದಗೋಪನನ್ನ ಕರೋದಕ್ಕೆ ಹೋದಾಗ ಕೃಷ್ಣನನ್ನ ಪೂಜೆ ಮಾಡ್ತಾನೆ ಹಾಗೆ ಅಂತ. ಇನ್ನು ರಾಮಾಯಣದಲ್ಲಂತೂ ಪ್ರಸಿದ್ಧ, 3 ದಿವಸ ಮಲಗಿರ್ತಾನೆ ಧನುಷ್ಕೋಟಿಯಲ್ಲಿ. ಅಲ್ಲಿ ವರುಣದೇವರು ಬಂದು ಪೂಜೆಯನ್ನು ಮಾಡ್ತಾರೆ. ಅದರಿಂದ ಪಾಶಧರಾರ್ಚಿತ ಅಂತ ಹೇಳಬಹುದು. ದೇವರಿಗೆ ಆ ಹೆಸರಿದೆ, ಪಾಶಧರಾರ್ಚಿತ ಶೂರವರೇಶ ಹಾಗೆ ಅಂತ. ಪಶುಭಾದ ಬಂಧನ ರಜ್ಜುಧರತ್ವಾ ಪಾಶಧರಾಹ ಗೋಪಾಹ ಅಂತ ಒಂದರ್ಥ. ಪಾಶಧರ ಅಂದ್ರೆ ಗೋಪಾಹ, ತೈಹಿ ಅರ್ಚಿತ, ಗೋಪಾಲರಿಂದ ಅರ್ಚಿಸಲ್ಪಟ್ಟವ. ಅಲ್ಲಿ ಗೋಪಾಲ ಅಂತ ಹೇಗೆ ಅರ್ಥ ಬಂತು ಅಂದ್ರೆ, ಪಾಶ ಅಂದ್ರೆ ಹಗ್ಗ ಅಂತ ಇದೆ. ಹಗ್ಗವನ್ನು ಹಿಡ್ಕೊಂಡವರು ಯಾರು? ಗೋವನ್ನ ಮೇಯಿಸುವುದಕ್ಕಾಗಿ ಕೈಯಲ್ಲಿ ಹಗ್ಗವನ್ನು ಹಿಡ್ಕೊಂಡವರು ಗೋಪಾಲರು. ತೈಹಿ ಅರ್ಚಿತ, ಅವರಿಂದ ಅರ್ಚಿಸಲ್ಪಟ್ಟವ. ಅದರಿಂದ ಪರಮಾತ್ಮನಿಗೆ ಪಾಶಧರಾರ್ಚಿತ ಅಂತ ಹೆಸರು. ಇನ್ನು ಶೂರವರೇಶ, ಶೂರೇಶು ವರಾಹ ಶ್ರೇಷ್ಠಾಹ ತೇಷಾಂ ಈಶ ಅಂತ ಅರ್ಥ. ಯಾರು ಶೂರರು ವೀರರು ಅಂತ ಇರ್ತಾರೆ ಅವರಲ್ಲಿ ಶ್ರೇಷ್ಠರು. ಶ್ರೇಷ್ಠವಾದ ವೀರರಿಗೂ ಕೂಡ ನೀನು ಈಶನಾಗಿರತಕ್ಕವ, ಸ್ವಾಮಿಯಾಗಿರತಕ್ಕವ ಅಂತ ಅರ್ಥ. ಶೂರವರೇಶ ಹಾಗೆ. ಶೂ ಇತಿ ರವಃ ಶಬ್ದ. ಶೂ ಅಂದ್ರೆ ಶಬ್ದ, ಸೌಂಡ್ ಅಂತ ಅರ್ಥ. ಶೂರವಃ ಅಂದ್ರೆ ಸಂಸಾರ ದುಃಖ ಅತಿಶಯ ಜನ್ಯಸ್ತ್ವಂ ಲಾಂತಿ ಇತಿ ಶೂರವರಾಹ. ಲಾದಾನೆ ಅಂತ. ಆದಾನಂ ಸಮ್ಯಕ್ ಖಂಡನಂ ದೋ ಅವಖಂಡನೆ ಇತಿ ಧಾತೋಃ ರಳಯೋರ್ ಅಭೇದಃ ಜ್ಞಾನಭಕ್ತ್ಯಾದಯ ಅಂತ ಅರ್ಥ. ತೇಷಾಂ ಈಶಃ. ನೋಡಿ, ಶೂರವರೇಶ, ಶೂರವರ ಅಂದ್ರೆ ಯಾವುದು? ಜ್ಞಾನಭಕ್ತಿಯಾದಿಗಳು ಅಂತ ಆಯ್ತು. ತೇಷಾಂ ಈಶಃ ಹಾಗೆ ಅಂತ. ಅದೇಗಾಯ್ತು ಹಾಗೆಂದ್ರೆ, ಶೂ ಅಂದ್ರೆ ಶಬ್ದ. ಶೂ ಅಂದ್ರೆ ಶೂ ಇತಿ ರವಃ ಶಬ್ದ ಶೂರವಃ. ರವ ಅಂದ್ರೆ ಶಬ್ದ, ಭಾರಿ ಶಬ್ದ. ಯಾವುದು? ಸಂಸಾರ ದುಃಖ ಅತಿಶಯ ಜನ್ಯ. ಸಂಸಾರ ದುಃಖದಲ್ಲಿ ಇರುವವರು ಏನ್ ಮಾಡ್ತಾರೆ? ಜೋರಾಗಿ ಶಬ್ದ ಮಾಡ್ತಾರಲ್ಲವೇ, ಅದರಿಂದ ನಾವೆಲ್ಲ ಎಂತವರು? ಶೂರವಹ ಅಂತ ಹೇಳ್ತಾರೆ ನಮ್ಮನ್ನು. ರವ ಅಂದ್ರೆ ಶಬ್ದ, ಚೆನ್ನಾಗಿ ಶಬ್ದ ಮಾಡುವವರು ಅಂತ. ಶೂರವಹ. ತಂ ಲಾಂತಿ ಲಾದಾನೆ ಆ ಸಮ್ಯಕ್ ಖಂಡನಂ ದೋ ಅವಖಂಡನೆ. ಅಂದ್ರೆ ಅಂಥ ದುಃಖವನ್ನ ನಾಶ ಮಾಡತಕ್ಕವ. ಹೇಗೆ? ಜ್ಞಾನಭಕ್ತಿಯಾದಿಗಳನ್ನು ಕೊಟ್ಟು ಪರಮಾತ್ಮ ಅದನ್ನು ನಾಶ ಮಾಡ್ತಾನೆ ಹಾಗೆ ಅಂತ. ಇಲ್ಲಿ ಲಾದಾನೆ ಅಂದ್ರೆ ಲ ಇರಬೇಕು, ಶೂರ ವಲೇಶ ಅಂತ ಇರಬೇಕು. ಶೂರ ವರೇಶ ಅಂತ ಇದಲ್ಲ ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ ರಳಯೋರ್ ಅಭೇದ. ಎಲ್ಲಿ ರಕಾರ ಇದೆಯಲ್ಲಿ ಲಕಾರ ಹಾಕೋಬಹುದು ಹಾಗೆ ಅಂತ. ಲಾತಿ ಅಂತ ಅರ್ಥ. ಅದರಿಂದ ಜ್ಞಾನಭಕ್ತಿಯಾದಿಗಳನ್ನ ಲಾತಿ ಕೊಡುತ್ತಾನೆ, ಅದಕ್ಕೆ ಸ್ವಾಮಿಯಾಗಿದ್ದಾನೆ ಹಾಗೆ ಅಂತ ಶೂರವರೇಶ ಅಂತ ಇಷ್ಟು ಅರ್ಥವನ್ನು ಹೇಳಿದ್ದಾರೆ. ಹೇ ಕೇಶವ ತ್ವಾಂ ವಂದೇ, ನಿನಗೆ ನಮಸ್ಕಾರ, ನಮಸ್ಕಾರ ಮಾಡ್ತೇನೆ, ಅಭಿವಾದ ಮಾಡಿ ನಮಸ್ಕಾರ ಮಾಡ್ತೇನೆ.
ಬಾಯಿಂದ ಸ್ತೋತ್ರವನ್ನು ಕೂಡ ಮಾಡ್ತಾನೆ ಹಾಗೆ ಅಂತ. ವದಿ ಅಭಿವಾದನ ಸ್ತುತ್ಯೋಹು ಇತಿ ಧಾತೋಹು ಅಂತ ಎರಡು ಅರ್ಥ ಇದೆ ವದಿ ಧಾತುವಿಗೆ, ಅದನ್ನಿಟ್ಟು ಹೇಳ್ತಾರೆ ಹಾಗೆ ಅಂತ. ಅಧಿಕ ಬಂಧಂ ರಂಧಯ ಬೋಧಾ ಛಿಂದಿ ಪಿಧಾನಂ ಬಂಧುರಮದ್ಧ ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.